K2 ಲಾಗಿನ್ ಮಾಡಿದ ತಕ್ಷಣ ಕೇಸ್ ವರ್ಕರ್ ಲಾಗಿನ್ನಲ್ಲಿ ಹೋಗ್ಬೇಕು. ಈ ರೀತಿಯಾಗಿ ಹೋಗಿ ಇಂಡಿವಿಜುವಲ್ ಬೆನಿಫಿಷರಿ ಆ್ಯಡ್ ರೆಸಿಪೆಂಟ್ ಐ ಡಿ ಕ್ರಿಯೇಟ್ ಇಂಡಿವಿಜುವಲ್ ರೆಸಿಪೆಂಟ್ ಅಲ್ಲಿ ಆಧಾರ್ ನಂಬರ್ ಹಾಕ್ಬೇಕು. ಆಧಾರ್ ನಂಬರ್ ಹಾಕ್ಬಿಟ್ಟು ನೆಕ್ಸ್ಟ್ ಬ್ಯಾಂಕಲ್ಲಿರೋ ಥರ ನೇಮ್ ಹಾಕ್ಬೇಕು ವಿತ್ ಸ್ಪೆಲ್ಲಿಂಗ್ಗೆ. ಬ್ಯಾಂಕಲ್ಲಿರೋ ಥರ ನೇಮ್ ಹಾಕ್ಬೇಕು. ಫಸ್ಟ್ ನೇಮು ಮತ್ತು ಆ್ಯಸ್ ಪರ್ ದ ಬ್ಯಾಂಕ್ನಲ್ಲಿರುವಂಥ ಸ್ವೀಕೃತಿಕರ್ತರ ಹೆಸರು ಅದೇ ನೇಮ್ ಹಾಕ್ಬೇಕು. ನೆಕ್ಸ್ಟ್ ಬ್ಯಾಂಕ್ ನೇಮ್ ಯಾವ ಬ್ಯಾಂಕ್ದಾಗಿರುತ್ತೆ ಆ ಬ್ಯಾಂಕ್ ತೊಗೋಬೇಕು. ಕರ್ನಾಟಕ ಬ್ರಾಹ್ಮಣ ಬ್ಯಾಂಕ್. ಆಮೇಲೆ ಬ್ರ್ಯಾಂಚ್ ನೇಮ್ ತೊಗೋಬೇಕು. ಬ್ರ್ಯಾಂಚ್ ನೇಮ್ ತೊಗೊಂಡ್ರೆ IFSC ಕೋಡ್ ಆಟೋಮೆಟಿಕ್ಕಾಗಿ ಡಿಸ್ಪ್ಲೇ ಆಗುತ್ತೆ. ಅದು ಯಾವ ಟೈಪ್ ಇದೆ ಅಕೌಂಟ್, ಸೇವಿಂಗ್ ಅಕೌಂಟ್, ಕರೆಂಟ್ ಅಕೌಂಟ್, ಸೇವಿಂಗ್ ಅಕೌಂಟ್ ಇರುತ್ತೆ ಕಾಮನ್ ಆಗಿ. ಅಕೌಂಟ್ ನಂಬರ್ ಹಾಕ್ಬೇಕು. ಅಕೌಂಟ್ ನಂಬರ್ ಒಂದು ಸರ್ತಿ ಕರೆಕ್ಟಾಗಿ ನೀಟಾಗಿ ಚೆಕ್ ಮಾಡಿಬಿಟ್ಟು ಹಾಕಬೇಕು. ನೆಕ್ಸ್ಟ್ ಆ ಬ್ಯಾಂಕಿನ ಪಿನ್ ಕೋಡ್, ಆ ಬ್ಯಾಂಕ್ ಯಾವ ಏರಿಯಾದಲ್ಲಿ ಬರುತ್ತೆ ಬ್ಯಾಂಕ್ನ ಪಿನ್ ಕೋಡ್ ಹಾಕಿದರೆ ಇರುತ್ತೆ, ಅಲ್ಲಿ ಆಟೋಮೆಟಿಕ್ಕಾಗಿ ಫ್ಲಚ್ ಆಗುತ್ತೆ. ಒಂದೆರಡು ಕಂಟೆಂಟ್ ಹೊಡೆಯೋದ್ರಲ್ಲಿ ಹೆಸರು ಬರುತ್ತೆ ತಾನೇ. ವಿಲೇಜ್ ಹೆಸರು, ಹೋಬಳಿ, ತಾಲೂಕು ಹೆಸರು, ಹೋಬಳಿ, ಈಗ ತಾಲೂಕು. ಸಬ್ಮಿಟ್ ಮಾಡಬೇಕು. ರೆಸಿಪೆಂಟ್ ಐ ಡಿ ಕ್ರಿಯೇಟ್ ಆಯಿತು. ಇದನ್ನು ಡೌನ್ಲೋಡ್ ಮಾಡಿ ಅಥವಾ PDF ಮಾಡಿ ಇಟ್ಕೋಬೋದು. ಈಗ ನೆಕ್ಸ್ಟ್ ಹುದ್ದೆ ಚೇಂಜ್ ಮಾಡ್ಕೋಬೇಕಾಗುತ್ತೆ. DDO DDO ಇದರಲ್ಲಿ ಬರುತ್ತೆ. ಅಪ್ರೂವ್ ಮಾಡಬೇಕು ರೆಸಿಪೆಂಟ್ ಐ ಡಿಯನ್ನು. ಕೆಳಗಡೆ ವರ್ಕ್ ಫ್ಲೋನಲ್ಲಿ ವರ್ಕ್ ಲಿಸ್ಟ್ನಲ್ಲಿ ಬಂದಿರುತ್ತೆ ಆಟೋಮೆಟಿಕ್ಕಾಗಿ. ಜಸ್ಟ್ ಒಂದು ಸರ್ತಿ ನೇಮ್, ಬ್ಯಾಂಕ್ ನೇಮ್, ಅಕೌಂಟ್ ನಂಬರ್, IFSC ಕೋಡ್ ಜಸ್ಟ್ ಚೆಕ್ ಮಾಡಿ ಅಪ್ರೂವ್ ಅನ್ಬೇಕು. ಇದಕ್ಕೆ K2 ಕೀ ಹಚ್ಚಿರ್ಬೇಕಾಗುತ್ತೆ. ಸಿಸ್ಟಮ್ಗೆ ಕನೆಕ್ಟ್ ಮಾಡಿಲ್ಲ ಅಂದರೆ ಈ ಟೈಪ್ ಬರುತ್ತೆ. ಸಿಸ್ಟಮ್ಗೆ ಕನೆಕ್ಟ್ ಮಾಡಬೇಕು. K2 ಕೀ ಕರೆಕ್ಟ್ ಮಾಡಿದರೆ ಈ ಥರ ಬರುತ್ತೆ. ಸೇವ್ ಸಕ್ಸಸ್ಫುಲಿ, ಅಪ್ರೂವ್ಡ್ ಸಕ್ಸಸ್ಫುಲಿ ಆಯಿತು. ಓಕೆ, ಥ್ಯಾಂಕ್ ಯು.